ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ನನ್ನ ಹೋರಾಟವನ್ನು ಹತ್ತಿಕ್ಕಲು ನನ್ನ ಸಹಿಯನ್ನ ನಕಲು ಮಾಡಿರುವ ಭ್ರಷ್ಟರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಚಿಕ್ಕಹೊಸಳ್ಳಿ ಎನ್ ರಮೇಶ್ ಗೌಡ ಅವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಅಗ್ರಹಾರ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹೊಸಳ್ಳಿ ಗ್ರಾಮದ ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿ, 15ನೇ ಹಣಕಾಸಿನ ಯೋಜನೆಯ ಕಾಮಗಾರಿಗಳು ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ಕಳಪೆ ಕಾಮಗಾರಿಯ ಜೊತೆಗೆ ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ಹಣ ದುರುಪಯೋಗವಾಗಿದೆ ಅಂತ ಸಂಬಂಧಪಟ್ಟಂತ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೆಲ್ಫಾ ಜಿಎಸ್ ರವರ ವಿರುದ್ಧ ನಾನು 26/5/2025ರಂದು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಮಂಡ್ಯ ಜಿಲ್ಲಾ ಮಾನ್ಯ ಓಂಬಡ್ಸ್ಮನ್ ರವರಿಗೆ ಹಾಗೂ ತಾಲೂಕು ದಿನಾಂಕ 30/6/2025ರಂದು ಕರ್ನಾಟಕ ಲೋಕಾಯುಕ್ತರಿಗೆ ದೂರು ನೀಡಿದೆ. ಭ್ರಷ್ಟರ ವಿರುದ್ಧ ಧ್ವನಿ ಎತ್ತಿದ ನನ್ನ ಹೋರಾಟವನ್ನು ಹತ್ತಿಕ್ಕಲು ನನ್ನ ಸಹಿಯನ್ನು ನಕಲು ಮಾಡಿ ನಾನು ಕೊಟ್ಟಿರುವಂತಹ ಪ್ರತಿಯೊಂದು ಮನವಿಗೆ ಸರ್ಕಾರ ನಿಯಮದ ಪ್ರಕಾರವೇ ಎಲ್ಲ ಕೆಲಸ ಕಾಮಗಾರಿಗಳನ್ನು ಹಾಗೂ ಯಾವುದೇ ಹಣ ದುರುಪಯೋಗವಾಗದೆ ಭ್ರಷ್ಟಾಚಾರ ಆಗಿರುವುದಿಲ್ಲ ಎಂಬ ಮನವಿ ಪತ್ರಕ್ಕೆ ನನ್ನ ಸಹಿಯನ್ನು ನಕಲನ್ನ ಮಾಡಿದ್ದಾರೆ. ಯಾರೇ ಆಗಿರಲಿ ನನ್ನ ಸಹಿಯನ್ನು ನಕಲು ಮಾಡಿರುವಂತಹ ಭ್ರಷ್ಟ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೂ ಸಿದ್ಧವಿದ್ದೇನೆ. ನನ್ನ ಹೋರಾಟದ ಜೀವನದ ಉದ್ದಕ್ಕೂ ಕೂಡ ಎಂದಿಗೂ ಪ್ರಾಮಾಣಿಕ ಹೋರಾಟದಲ್ಲಿ ರಾಜಿಯಾಗುವ ಪ್ರಶ್ನೆ ಇಲ್ಲ. ಇದು ನಮ್ಮ ವಿರೋಧಿಗಳ ಭ್ರಷ್ಟರ ಕುತಂತ್ರ ಅಂತ ಗುಡುಗಿ ಸೂಕ್ತ ತನಿಖೆಗೆ ಆಗ್ರಹಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದಂತಹ ವಸಂತ್ ಕುಮಾರ್, ಪುರುಷೋತ್ತಮ್, ಲೋಕೇಶ್, ಸಿಎನ್ಸಿ ಮಹೇಶ್ ರವರು ಹಾಜರಿದ್ದರು. ಮನವಿ ಮಾಡಿದ್ದೀನಿ, ನೀವು ಬೇರೆ ತಾಲೂಕಿನ ಅಧಿಕಾರಿಗಳಿಂದ ನಮ್ಮ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳನ್ನ ನೀವು ತನಿಖೆ ಮಾಡಿಸಿ ನಾವು ತಪ್ಪಿತಸ್ಥರಿಗೆ ನೀವು ಶಿಕ್ಷೆ ಮಾಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಮತ್ತೊಮ್ಮೆ ಇವತ್ತು ಮತ್ತೆ CS ಭೇಟಿ ಮಾಡ್ತೀನಿ. ತಾವು ದಯವಿಟ್ಟು ಈ ಅರ್ಜಿನ ನಾನು ತಲುಪಿಸ್ತೀನಿ. ನಾನು ಈ ಸಿಗ್ನೇಚರ್ ನಾನು ಯಾವುದೇ ಕಾರಣಕ್ಕೂ ನಾನು ಮಾಡಿರ್ತಕ್ಕಂಥದ್ದಲ್ಲ. ಇದನ್ನ ಫೋರ್ಜರಿ ಮಾಡಿರೋದ್ರ ಮೇಲೆ ಅರ್ಜೆಂಟು ನೀವು ಶಿಸ್ತು ಕ್ರಮ ತಗೊಂಡು ಯಾರು ತನಿಖೆ ಮಾಡಿ PDO ಮೇಲೆ ಮತ್ತೆ ಅಧಿಕಾರಿಗಳು ಮತ್ತು ಸದಸ್ಯರು ತಮ್ಮ ಏನು ಶಾಸಕರನ್ನ ಹೆಸರು ಹೇಳ್ಕೊಂಡು ಶಾಸಕರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಗ್ರಾಮದಲ್ಲಿ ಅಶಾಂತಿಯನ್ನು ಹುಟ್ಟಿಸಿ ಕೇಳಕ್ ಹೋದವ್ರಿಗೆ ಪ್ರಾಣ ಭಯವನ್ನು ಹುಟ್ಟಿಸ್ತಾ ಇರ್ತಕ್ಕಂಥ ಶ್ರೀಮಂತ್ ನಾಗೇಶ್ ಅವರು ಇದಕ್ಕೆ ಮೂಲ ಕಾರಣಕರ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಅರ್ಜಿ ಕೊಟ್ಟಿರೋ ಮೇಲೆಲ್ಲ ಧಮಕಿ ಹಾಕುವಂಥದ್ದನ್ನು ಒಂದು ಪ್ರವೃತ್ತಿ ಬಳಸ್ಕೊಂಡು ಹಿಂದೆ ರಸ್ತೆ ವಿಚಾರದಲ್ಲೂ ಸುಧಾ ಯಾರೋ KRS ಪಕ್ಷದ ಒಬ್ಬ ಕಾರ್ಯಕರ್ತರು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೆಲ್ಲ ಹಲ್ಲೆ ಮಾಡಿ ಅದು ಸ್ಟೇಷನ್ ನಲ್ಲಿ FIR ಆಗಿದೆ. ಆ ವ್ಯಕ್ತಿ ಯಾರು ಅರ್ಜಿ ಕೊಟ್ಟರು ಅವ್ರ ಮೇಲೆ ಕ್ರೌರ್ಯತೆ ಮೆರೆದಿ ಅವ್ರನ್ನ ಕೊಲೆ ಮಾಡ್ತೀವಿ ಅನ್ನೋ ಭಯನ ಹುಟ್ಟಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇದಕ್ಕೆ ಮೂಲ ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಬಟ್ ಇದನ್ನ ಸೂಕ್ತ ತನಿಖೆ ಮಾಡಿ ಯಾರೇ ಮಾಡಿರ್ತಾರೋ ಅವ್ರನ್ನ ಕ್ರಮ ತಗೋಬೇಕು ಅಂತ ಒತ್ತಾಯಿಸ್ತೇನೆ. ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಎನ್ ರಮೇಶ್ ಗೌಡ ಅಂತ ನಾನು ಹಿಂದೆ 4 ತಿಂಗಳಲ್ಲಿ ನಿಮ್ಮ ಮುಖಾಂತರ ಪತ್ರಿಕಾಗೋಷ್ಠಿ ನಡೆಸಿದ್ದು ಸರಿ ಅಷ್ಟೇ. ಆ ಪ್ರಕಾರ ನಾನು ನಮ್ಮ ಪಂಚಾಯತಿಲಿ ಪೂರ್ತಿ ಹಗರಣದ ಬಗ್ಗೆ ನಾನೇನು ಹೇಳಿಕೆ ಕೊಟ್ಟಿರಲಿಲ್ಲ. ನಾನು ಕೊಟ್ಟಿದ್ದು ನಮ್ಮ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ NREG ಇರ್ಬೋದು, ನರೇಗಾದ 15 ಫೈನಾನ್ಸ್ ಇರಬೇಕು, JJ ಮಾತ್ರ ನಾನು ಕೊಟ್ಟಿದ್ದೆ. ಅದರಲ್ಲಿ JJMಲ್ಲಿ ನಾವು ಎಲ್ಲ ಗ್ರಾಮ ವಂತಿಗೆ ಹಣ ನೀಡಿ ನಾವು ಮಂಜೂರಾಗಿತ್ತು 45 ಲಕ್ಷಕ್ಕೆ. ಅದರ ಪೂರ್ತಿ ಅಮೌಂಟ್ ತಗೊಂಡು ಅದಕ್ಕೆ ನೀರೇ ಬಿಟ್ಟಿಲ್ಲ. ಅದನ್ನು ನಾನು ಲೋಕಾಯುಕ್ತಕ್ಕೆ ನಾನು ಅದನ್ನು ಕೊಟ್ಟಿದ್ದೆ. ಅದು ತನಿಖೆಗೆ ಈ ತಿಂಗಳು 26ಕ್ಕೆ ಅಂತಿಮ ಇದನ್ನು ಕೊಟ್ಟಿದ್ದಾರೆ, ರೆಕಾರ್ಡ್ಸ್ ಕೊಡಲಿಕ್ಕೆ. ಇವರು ಅದೇ 2ನೇ ನೋಟಿಸ್ ಇದು. ನವೆಂಬರ್ ಕೊಟ್ಟಿದ್ರು, ಅದಕ್ಕೆ ಉತ್ತರ ಕೊಟ್ಟಿಲ್ಲ PDO ಆಗಲಿ ಸಂಬಂಧಪಟ್ಟ ಇಂಜಿನಿಯರ್ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾರು. ಅದಕ್ಕೆ ಈ ತಿಂಗಳು 26ಕ್ಕೆ ಅದಕ್ಕೆ ಕಾರ್ಯನಿರ್ವಹಣೆ ಮಾಡಿ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ನೋಟಿಸು. ಮತ್ತೆ ನಾನು ನರೇಗಾದಲ್ಲಿ ನಾನು ಹಿಂದೆ ಇದನ್ನ ಚಿಕ್ಕೋಸಳ್ಳಿ ಗ್ರಾಮದಿಂದ ಅಂತ ಕೃಷ್ಣೇಗೌಡ ಜಮೀನಿಂದ ರಾಜೇಗೌಡ ಜಮೀನವರಿಗೆ ಕಾಲುವೆ ಕೆಲಸ ಅಂದ್ಬಿಟ್ಟು ಸೇರಿಸಿ ಹಿಂದೆ ಪತ್ರಕರ್ತರು ಇದನ್ನು ವರದಿ ಮಾಡಿದ್ರು ಮನೋಹರ್ ಅವರು. ಅದು ನಾವು ಅದನ್ನ ಮತ್ತೆ ನಾವು ಮಾಡಿ ಅದನ್ನ ದಿನ ಬೈ ದಿನ ನಾವು GPS ಮಾಡಿ ಸರಿ ಅಷ್ಟೇ. ಅದ್ರ ಪ್ರಕಾರ ನಾವು ಜಿಲ್ಲಾ ಒಂಬಡ್ಸ್ಮನ್ಗೆ ಅರ್ಜಿ ಕೊಟ್ಟಿದ್ದೀವಿ, ಮತ್ತೆ CS ಅರ್ಜಿ ಕೊಟ್ಟಿದ್ದೀವಿ.
ಅದ್ರ ಮೇಲೆ ಅವರು ಇನ್ನೂ 6 ತಿಂಗಳ ಅರ್ಜಿ ಕೊಟ್ಟು ದಿನಾಂಕ ಪತ್ರ ಇದೆ. ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಂಡಿಲ್ಲ. ಮತ್ತೆ ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸೇಮ್ ಇದನ್ನೇ ನಾನು ಪ್ರತಿ ವರ್ಕ್ದು ಮತ್ತೆ ರೆಕಾರ್ಡ್ಸ್ ಎಲ್ಲಾನು ಕೊಟ್ಟಿದ್ದೀನಿ. ಸರ್ಕಾರದಿಂದ ಇನ್ನು ತನಿಖೆಗೆ ಆದೇಶಿಸಿಲ್ಲ, ಅದು ಎಂಕ್ವೈರಿ ನಡೀತಾ ಇದೆ. ಮತ್ತೆ ಲೋಕಾಯುಕ್ತ ಆಲ್ರೆಡಿ ಎಂಕ್ವೈರಿಗೆ ಕಮೆಂಟ್ಸ್ ಮಾಡಿದ್ದಾರೆ. ಅಂಥದ್ರಲ್ಲಿ ನಾನು ದಿನಾಂಕ 28/10/25 ನಾನು ಈ ದೂರನ ಎಂಕ್ವೈರಿಗಿಂತ 3 ಅರ್ಜಿಗಳನ್ನ ನಾನು ಲೋಕಾಯುಕ್ತ ಕೊಟ್ಟಿರುವಂತಕ್ಕಂಥ ಅರ್ಜಿ, ಸರ್ಕಾರ ಕೊಟ್ಟಿರ್ತಕ್ಕಂಥ ಅರ್ಜಿ, ಜಿಲ್ಲಾ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಅರ್ಜಿನ ಬೇನಾಮಿಯಾಗಿ ನನ್ನ ಹೆಸರನ್ನ ನಾನು ಸಿಗ್ನೇಚರ್ ಮಾಡಿದ್ದೀನಿ, ನಾನು ಸಹಿ ಮಾಡಿದ್ದೀನಿ ಅನ್ನೋ ಒಂದು ದೃಢೀಕರಿಸಿ ಅವರು ವಾಪಸ್ಸಾಗಿ ಒಂದು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗೆ ಕೊಟ್ಟಿದ್ದಾರೆ. ಆದ್ರೆ ನನ್ನನ್ನ ತಾಲೂಕ್ ಪಂಚಾಯತ್ ಚುನಾವಣಾಧಿಕಾರಿ ಇದು ಕಾರ್ಯನಿರ್ವಹಣಾಧಿಕಾರಿ ಆಗಲಿ ಗ್ರಾಮ ಪಂಚಾಯತಿ PDO ಆಗಲಿ ಯಾರು ನನಗೆ ಗಮನಕ್ಕೆ ತಂದಿಲ್ಲ. ಬಟ್ ಇದರಲ್ಲಿ ಇವು ಪೂರ್ತಿ ಮುಚ್ಚಾಕೋಸ್ಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ PDO ಮತ್ತೆ ನಮ್ಮ ಚಿಕ್ಕೋಸಳ್ಳಿ ಗ್ರಾಮದ ಸದಸ್ಯನ ತಮ್ಮ ಮತ್ತೆ ಇದಕ್ಕೆ ಇನ್ನೂ ಕಾಣದ ಕೈಗಳು ಹಾಗೂ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಲೋಕೇಶ್ ಅವರು ಮತ್ತೆ ಇದು ಸಂಬಂಧಪಟ್ಟ ಎಲ್ಲ ಇಲಾಖಾಧಿಕಾರಿಗಳು